ಜಪಾನ್ನಲ್ಲಿ ಇದನ್ನು ಕಾನಶಿಬಾರಿ, ಯುರೋಪ್ನಲ್ಲಿ ನೈಟ್ ಹ್ಯಾಗ್, ಆಫ್ರಿಕಾದಲ್ಲಿ ದೋಷಾತ್ಮ ಎಂದು ಕರೆಯುತ್ತಾರೆ. ಎಲ್ಲ ಸಂಸ್ಕೃತಿಗಳಲ್ಲಿಯೂ ಇದನ್ನು ಪಿಶಾಚಿಗಳ ಕಾರ್ಯ ಎಂದು ಭಾವಿಸಲಾಯಿತು. ಆದರೆ ಸತ್ಯ ಏನು ಗೊತ್ತಾ? ಸ್ಲೀಪ್ ಪ್ಯಾರಲಿಸಿಸ್ ಭಯಾನಕ, ಆದರೆ ಹಾನಿಕಾರಕ ಅಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಕೆಲವೇ ಸೆಕೆಂಡುಗಳಿಂದ 2 ನಿಮಿಷ ಮುಗಿಯುತ್ತದೆ. ನೀವು ಇದನ್ನು ಕಡಿಮೆ ಮಾಡಲು ನಿಯಮಿತ ನಿದ್ರೆ ಸಮಯ, ಕಡಿಮೆ ಒತ್ತಡ, ಆರಾಮಾಗಿ ಮಲಗುವುದು ಮತ್ತು ರಾತ್ರಿ ನಿದ್ದೆ ಮಾಡದೇ ಇರುವುದನ್ನು ತಪ್ಪಿಸುವುದು ಉತ್ತಮ. ಇದು ಬಂದಾಗ ಸಣ್ಣ ಚಲನೆಗಳ ಮೇಲೆ ಗಮನ ಕೊಡಿ. ಬೆರಳು ಅಥವಾ ಪಾದವನ್ನು ಚಲಿಸುವ ಪ್ರಯತ್ನ ಮಾಡಿ ಮತ್ತು ನಿಮ್ಮ ಮನಸ್ಸಿಗೆ ಇದು ತಕ್ಷಣ ಹೋಗಿಬಿಡುತ್ತದೆ ಎಂದು ನೆನಪಿಸಿ. ಕೆಲವರು ವಿಜ್ಞಾನಿಗಳು ಸ್ಲೀಪ್ ಪ್ಯಾರಲಿಸಿಸ್ ಭೂತಕಥೆಗಳು, ಎಲಿಯನ್ ಅಪಹರಣೆ ಮತ್ತು ವ್ಯಾಂಪೈರ್ ಮಿತ್ಗಳಿಗೆ ಕಾರಣ ಎಂದು ಹೇಳುತ್ತಾರೆ. ಹೀಗಾಗಿ ಮುಂದಿನ ಸಲ ನೀವು ಎಚ್ಚರವಾಗಿ ನಿಮ್ಮ ಮೇಲೆ ನೆರಳು ನಿಂತಂತೆ ಭಾಸವಾದರೆ ನೀವು ಯೋಚಿಸಿ, ಅದು ಭೂತವಲ್ಲ, ಅದು ಕನಸು ಮತ್ತು ವಾಸ್ತವದ ನಡುವೆ ಸಿಕ್ಕಿ ಹಾಕಿಕೊಂಡ ನಿಮ್ಮ ಮೆದುಳು ಅಷ್ಟೇ.